ಆಗ ಕಿರಣ ನೋಟ್ಸ್ ಕೊಡ ಅಂತಂದ್ರೆ ಬರ್ಕೊಂತೀನಿ ಅಂದ್ರೆ ಕೊಡ್ಲಿಲ್ಲ. ಇದಕ್ಕೆ ನನಗೆ ಆನ್ಸರೇ ಗೊತ್ತಾಗ್ತಿಲ್ಲ. ಯಾತಲ್ಲ ಪಾಪ ಗಣಿ ಕೆಮ್ತಿದ್ಯಾ? ಯಾ ವಾಟ್ ಕೆಮ್ತಿದ್ದೀನಿ ಕಣಜ್ಜಿ. ನಿಂದೊಂದು ಬಾರ್ಲ ಪಾಪ ಅವರೆಕಾಯಿ ಸುಲಿ. ಅಲ್ಲ 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 ನೀನಿದ್ಯಾ ಗುಂಡಜ್ಜಿ. ನಾನು ಓದ್ಕೊಂಬ ಟೈಮಾಗಿ ಏನಾನ ಒಂದು ಕೆಲ್ಸಕ್ಕೆ ಇಕ್ತೀಯ, ಆಮೇಲೆ ಓದ್ಕೊಂಬಲ್ಲ ಅಂತ ಎಲ್ಲಾರ ಕೈಲಿ ಸಾರ್ಕೊಂಡ್ ಬತ್ತೀಯ. ಸುಮ್ಮನೆ ಕುಕಂತಿಲ್ಲ. ಹೇ ಬೆಳಿಗ್ಗೆ ಬಾಯಿ ಅವರೆಕಾಳು ಜಾಸ್ತಿ ಹಾಕೊಂತಂದು ಸರಿ ಮಾಡ್ತೀನಿ. ಓಹೋ ಏನ್ ಗುಂಡಜ್ಜಿ ಅವರೆಕಾಯಿ ಸುಲಿತಿದ್ಯಾ? ಈ ತಾತ ಬೇರೆ ಬಂತು ನನ್ನ ಓದ್ಕೊಂಬಕ್ಕೆ ಬಿಟ್ಟಂಗೆ. ಆಗನ್ವಂತಜ್ಜ ಯಾಕೆ ಕೆಳ ಕುಕ್ಕಣಿಜ ಮ್ಯಾಲ್ ಕುಕ್ಕ? ಬಿಡ್ಗುಂಡಜ್ಜಿ ಅತ್ತೋ. ತಂಡಿ ನೆಲ ಕೊರಿತೈತಿ. ಏನಿಲ್ಲ ಹೇಳು. ಅಮ್ಮಮ್ಮ ಏನ್ ಚಳಿ ನಮ್ಮ ಹಾಲು ಈಗ್ಲೇನೆ. ಚಳಿಗಾಲ ಹಾಲೆ ಸ್ಟಾರ್ಟು. ಯಪ್ಪ 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 ಮೈಕೈ ಎಲ್ಲನ ಹಾಲೆ ಬಿರಿತವೆ. ರಾಮ 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 ಮೂಗು ಮುಷ್ಣಿ ಇನ್ಮೇಲೆ ನೋಡಕ್ಕಾಗಲ್ಲ. ನಮ್ ಚಿಂಟು ಮೂತಿ ಅಂತೂ ಇನ್ನ ಗೆದ್ಲಿಕ್ತೈತಿ. ನಾನೇ ಒಂದು ತಮ್ಮ ಮನೆ ಕೆಮ್ತೀನಿ, ನನ್ನ ಮೂತಿ ಗೆದ್ಲಿಕತ್ತೆ. ನೋಡ್ದೆ ಅದು ಓದ್ಕೊಂಡು ಕುಕೊಂಡಿದ್ರು ಕಿವಿ ಎಲ್ಲ ಇತ್ಲಾಗೆ ಇರ್ತವೆ. ನೀವೇ ನಿಧಾನ ಮಾತಾಡ್ತೀರ. ಹಂಗಲ್ ಪಾಪ ಹೇಳಿದ್ದು ಮೂತಿ ಎಲ್ಲ ಒಡ್ದು ನೋಡಕ್ಕಾಗಲ್ಲ ಅಂತ ಹೇಳಿದ್ದಂಗೆ ಆ ವರ್ಷದ ಹೇಳ್ದೆ. ಬಿಡ್ಗುಂಡಜ್ಜಿ ಅತ್ತ ಹುಡುಗಂತ ಏನ್ ಸಾರ್ ಮಾಡ್ತೇನೆ ನಳಿಕೆ? ಏನಿಲ್ಲ ಅನ್ವಂತಜ್ಜೋ ಇಸ್ಕಿದ್ ಬೇಳೆ ಸಾರು ಮಾಡೋಣ ಅಂತಂದು ಅವರೆಕಾಯಿ ಇತ್ತ ಸುಲ್ಕೊಂಡು ಕುಕೊಂಡಿದ್ನಪ್ಪ. ಆ ಹುಡುಗನ್ ಸುಲಿಯ ಬಾರ ಅಂದ್ರೆ ಓದ್ಕೊಂಡು ಕುಕೊಂಡಿದ್ದೀನಿ ಅಂತಂತು. ಇವರು ಓದ್ಕೊಂಡ್ ಬಿಡೋದು ಏನಿಲ್ಲ ಮಾಡ್ತೀನಿ. ನಾನು ಮಾಡಕ್ ಕೆಲ್ಸ ಇಲ್ವೇ? ನಿಮ್ಮ ಮನೆಗೆ ಆ ಅಜ್ಜಿ ಮಾಡಿಟ್ಟೈತೆ ಬಿಸಿ ಬಿಸಿ ಮುದ್ದೆ ಸಾರು. ನಾ ಹೊಟ್ಟೆ ತುಂಬಾ ತಿಂದು ಬಿಡ್ಚೆ. ಅವ್ರ ಮಂತಕ್ ಬರೀ ಓಡಾಡೋದು ನಿನ್ ಕೆಲ್ಸ. ನೋಡ್ಗುಂಡಜ್ಜಿ ನಿನ್ ಮೊಮ್ಮಗ ಮಾತಾಡ ಮಾತಾ ಓಟು ಬಿಟ್ಟದ್ದೆ. ನಿನಗೆ ಯೋಸಲಿ ಹೇಳಿಲ್ಲ ದೊಡ್ಡ ಚಿಕ್ಕಮ್ಮರ ಅಮ್ಮದಂಗೆ ನೆಟ್ಟಂಗ್ ಮಾತಾಡೋದ್ ಕಲಿ ಅಂತಂದು. ಅವ ಅಜ್ಜಂಗೆ ನಂಗ್ ಮಾತಾಡ್ತೀಯ? ಮತ್ತೀಗ ನಾನು ಅವಾಗಿಂದ ನೋಡ್ತಿದ್ದೀನಿ ಅಲ್ಲಿ ಬುಕ್ ಇಟ್ಕೊಂಡು ಕುಕೊಂಡಿದ್ದೀನಿ ಓದ್ಕೊಂಬನಿ ಅಂತಂದು. ನೀವು ನೋಡಿದ್ರೆ ಯಾಕ ಅವರೆಕಾಳು ಇಸ್ಕಿದ್ದು ಬೇಳೆ ಸಾರು ಮಾಡ್ತೀನಿ, ಆಮೇಲೆ ಆ ಸಾರು ಮಾಡ್ತೀನಿ ಈ ಸಾರು ಮಾಡ್ತೀನಿ. ಈ ವಜ್ಜ ಅದ್ರಾಗ ಒಂದು ಯಾನ್ ಜೋರ ಮಾತಾಡ್ರಿ. ನಾನು ಹೆಂಗ್ ಓದ್ಕೋಬೇಕು? ನಿನ್ಗೆ ತಿನ್ ಕೊಬ್ಬು ಜಾಸ್ತಿ ಆಗ್ಬಿಟ್ಟೈತಿ. ಹೇಳಮ್ಮ ಇವ್ರದಪ್ಪ ಆಗಿದ್ ಕೊಬ್ಬು. ಅಜ್ಜ ಯಾಕಲ್ಲ ಅಜ್ಜಿಗೆ ಏನ್ ಸಾಲದು? ಅಜ್ಜಿ ಮತ್ತೀಗ ಅವರೆಕಾಯಿ ಸಿಪ್ಪೆ ಎಸಿಬೇಡ ಕಣಜ್ಜಿ. ಅಲ್ವಲ್ಲ ಈ ಎಸಿದಲ್ಲ ಏನ್ ಮಾಡ್ಬೇಕು ಅದನ್ನ? ಅಜಯ್ ನಿನಗೆ ಗೊತ್ತಾಗಲ್ಲ ಅಂಬದ್ ಇದಕ್ಕೇನೆ. ಅವರೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಆ ಸಿಪ್ಪೆ ಐತಲ್ಲ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸ್ಲಾಗ ಒಣಗಿಸ್ಬಿಟ್ಟು ಎಣ್ಣೆಗೆ ಕರಗಿಸ್ಬಿಟ್ಟು ಉಪ್ಪು ಖಾರ ಹಾಕಿ ತಿಂದ್ರೆ ಎಂತ ಮಸ್ತ್ ಇರುತ್ತಂತ ಗೊತ್ತೇ ಅಲ್ವಲ್ಲಪ್ಪಯ್ಯ? ಇದನ್ ಯಾರೆಲ್ಲ ಹೇಳಿದ್ರು ನಿನಗೆ? ಯಾರನ್ನ ಹೇಳಿ ಕಣಜ್ಜಿ? ಸುಮ್ಮನೆ ಹಂಗ್ ಮಾಡು. ಆಮೇಲೆ ಮತ್ತೀಗ ನೀನ್ ತಗೊಂಡೋಗಿ ಎಸೆಯೋದು ಇಲ್ಲ ಹಸಿನ ಮುಂದಕ್ಕೆ ಹಾಕೋದು, ದನಿನ ಮುಂದಕ್ಕೆ ಹಾಕೋದು, ಎಮ್ಮೆ ಮುಂದಕ್ಕೆ ಹಾಕೋದು ಅಂತಂದು ಮಾಡ್ಬೇಡ ನೀನ್. ಹಂಗ್ ಮಾಡು. ತೊಗರಿಕಾಯಿ ಸಿಪ್ಪೆನು ಆಮೇಲೆ ಅಲಸಂದೆ ಸಿಪ್ಪೆನು ಅವರೆಕಾಯಿ ಸಿಪ್ಪೆನು ಎಲ್ಲ ಎತ್ತಿಕ್ಕು. ಯಾರಿಗಾನ ಹಿಂಗೆ ಹೇಳಿಯ ಹೋಗಿ. ತಾತ ನೀನ್ ಸುಮ್ನೆ ಮಾತಾಡ್ಬೇಡ. ನನಗೆ ಯಾರ ಹೇಳಿದ್ದು? ಯಾರಲ್ಲ ಹೇಳಿದ್ ನಿನಗೆ? ಯಾರ ಹೇಳಿದ್ ನಿನಗೆ? ನಮ್ಮ ಅರಿಣಿ ಅಕ್ಕ ಇಲ್ವೇ? ಯಾವ ಅರಿಣಿ ಅಕ್ಕನೋ? ಅರಿಣಾಕ್ಷಿ. ಹೋ ಆಯಮ್ಮಣ್ಣಿ ಹೇಳುದ್ಲೇನು? ಅರಿಣಾಕ್ಷಿ ಅಕ್ಕನ ಗಂಡ ಶ್ರೀನಿವಾಸ ಅಣ್ಣಯ್ಯ ಐತಲ್ಲ, ಅವ ಅಣ್ಣಯ್ಯ ಹಂಗೆ ಹೇಳ್ತು. ನಮ್ಮ ಮನೆಗೆ ನಾನು ಮಾಡಿಸ್ಕೊಂಡ್ ತಿಂತೀನಿ ಶೆಂಟು, ಎಂತ ಚೆನ್ನಾಗಿರ್ತೈತಿ ಗೊತ್ತೇ, ತಿಂತಾ ಇದ್ರೆ ಕರುಮ್ ಅಂತೈತಿ ಅಂತಂದು ಹೇಳ್ತಿತ್ತು. ನಿಮ್ಮ ಅಕ್ಕಯ್ಯಗೋ ನಿಮ್ಮ ಅಣ್ಣಯ್ಯಗೋ ನಿನಿಗೂ ಚೆನ್ನಾಗೈತಿ. ಯಾಕಜ್ಜ ಹಂಗಂತೀಯ? ಅಲ್ವಲ್ಲ ಪಾಪ ಯಾರನ್ನ ನಂಬ ಮಾತಿ ಎಲ್ಲ ತಮಾಷೆ ಮಾಡ್ಯಾರ ಅವ್ರಿಬ್ರು ಸೇರ್ಕೊಂಡು ನೀನು ಬಕ್ರ ಮಾಡಕ್ಕೆ. ನೀನ್ ಸರಿಯಾಗಿ ಬಕ್ರ ಹಾಕಿದ್ಯಾ ಕಣ್ಲ. ಹಂಗಾರ ಹಂಗೆ? ಹಂಗೆ ಅಲ್ಲ ನೋಡಜ್ಜ, ಈ ಹುಡುಗನ್ನ ಅವ್ರ ಮಾತು ಕೇಳ್ಕೊಂಡು ಅವ್ರು ತಮಾಷೆ ಮಾಡ್ಯಾರೆ, ಇದು ಸೀರಿಯಸ್ ಮಾಡ್ಕೊಂಬಂದು ನನಗೆ ಹೇಳ್ತೈತಿ. ಅಕಸ್ಮಾತು ನಾನೇನ ಇಲ್ದಾಗ ಅವರೆಕಾಯಿ ಸಿಪ್ಪೆ ತಕೊಂಡಾಗ ಒಣಗಿಸಿ ಯಾರನ್ನ ಒಣಗಾಕಿದ್ರು ತಂದು ಎಣ್ಣೆ ಹಾಕಿ ತೇಲ್ಸತೆ ಅಂತ ಹುಡುಗ ಇದು. ಅಯ್ಯಯ್ಯೋ ನಾನ್ ನಿಜ ಅನ್ಕೊಂಡ್ಬಿಟ್ಟಿದ್ದೆ. ರಾಮ ಇವರು
ನೋಡ್ದೆ ನನಗೆ ಟೋಪಿ ಹಾಕ್ಬಿಟ್ಟೆ, ಈಗಲೇ ಟೋಪಿ ಹಾಕಿದ್ನಿ, ಇನ್ನೊಂದು ಟೋಪಿ ಹಾಕ್ಬಿಟ್ರೆ ನಂಗೆ. ಅರುಣಿ ಅಕ್ಕ, ಶ್ರೀನಿವಾಸ ಅಣ್ಣ ಇಂಥವ್ ಮಾಡಬೇಡ್ರಿ, ಸುಳ್ಳು ಆಗ್ಬಿಟ್ಟ ನಮ್ಮ ಅಜ್ಜಿ ತಾಯಿ ಬೈಸ್ಕೊಂಬಂಗೆ ಮಾಡಿಬಿಟ್ರಿ. ಬರ್ತಿದ್ದೀರಿ ನಿಮ್ಮ ಅಂತಕ್ಕೆ. ಹಂಗೇನೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮಗೆ ಸಪೋರ್ಟ್ ಮಾಡಿ.